ಚಿಕ್ಕೋಡಿ ಪುರಸಭೆಯ 2025-26ನೇ ಸಾಲಿನ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷೆ ಶ್ರೀಮತಿ ವೀಣಾ ಕವಟಗಿಮಠ ಮಂಡಿಸಿದರು. ನಗರದ ಎಂಕೆ ಕವಟಗಿಮಠ ನಗರದಲ್ಲಿ ಇರುವ ನೂತನ ಪುರಸಭೆ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಕವಟಗಿಮಠ ಅವರು ಪ್ರಸಕ್ತ ವರ್ಷದ 4.15 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದರು. ಪುರಸಭೆಯ ಆದಾಯ 7,52,96,900. ಸರ್ಕಾರದಿಂದ ಬಂದ ಅನುದಾನ 17,59,44,368. ವಿಶೇಷ ವಸೂಲಾತಿಗಳು 1,91,07,138. ಒಟ್ಟು 27,03,48,406. ಪುರಸಭೆ ವೆಚ್ಚಗಳು 7,48,81,050 ರೂಪಾಯಿ. ಬಂಡವಾಳ ವೆಚ್ಚಗಳು 17,59,44,368 ರೂಪಾಯಿ. ವಿಶೇಷ ವೆಚ್ಚಗಳು 1,91,07,138 ರೂಪಾಯಿ. ಒಟ್ಟು 26,99,32,556 ರೂಪಾಯಿ. ಒಟ್ಟು ಜಮೆ 27,03,48,406 ರೂಪಾಯಿ. ಒಟ್ಟು ವೆಚ್ಚಗಳು 26,99,32,556. ಒಟ್ಟು ಉಳಿತಾಯ 4,15,850 ರೂಪಾಯಿ ಆಗಿದೆ ಎಂದರು. ಮುಂದಿನ ಆರ್ಥಿಕ ವರ್ಷ ಅಂದರೆ ಸನ್ 2025-26ನೇ ಸಾಲಿನಲ್ಲಿ ಪುರಸಭೆಗೆ ಬರತಕ್ಕ ಸಂಪನ್ಮೂಲಗಳನ್ನು ಹಾಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುತ್ತಿರುವ ಅನುದಾನಗಳನ್ನು ಗಣನೆಗೆ ತೆಗೆದುಕೊಂಡು ನಗರದ ನಾಗರಿಕರ ಮೂಲಭೂತ ಸೌಕರ್ಯಗಳನ್ನು ಸುವ್ಯವಸ್ಥಿತವಾಗಿ ಪೂರೈಸುವ ದಿಶೆಯಲ್ಲಿ ನಗರದ ಸೌಂದರೀಕರಣ ಹೆಚ್ಚಿಸುವ ದಿಶೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ನಗರದ ನಾಗರಿಕರಿಗೆ ಸಮರ್ಪಕ ಕುಡಿಯುವ ನೀರು, ನಗರ ನೈರ್ಮಲೀಕರಣ, ಬೀದಿ ದೀಪಗಳ ವ್ಯವಸ್ಥಿತ ನಿರ್ವಹಣೆ, ಉದ್ಯಾನಗಳ ನಿರ್ಮಾಣಗಳನ್ನು ನಗರದ ನಾಗರಿಕರ ಅನುಕೂಲತೆಗಾಗಿ ಕಲ್ಪಿಸಲಾಗಿದೆ. ಹಾಗೂ ನಗರದ ನಾಗರಿಕರ ಅನುಕೂಲತೆಗಾಗಿ ಈ ಪುರಸಭೆಯ ಆದಾಯದ ಮೂಲಗಳಾದ ಆಸ್ತಿ ತೆರಿಗೆ, ನೀರು ಸರಬರಾಜು ಶುಲ್ಕ, ಉದ್ದಿಮೆ ಪರವಾನಿಗೆ, ಮಳಿಗಳಿಗೆ ಬಾಡಿಗೆ ಹಾಗೂ ಇತರ ಮೂಲಗಳಿಂದ ನಿರೀಕ್ಷಿಸಲಾದ ಆದಾಯದ ಮೇಲೆ ಈ ಸಾಲಿನ ಆಯವ್ಯಯ ಪತ್ರಿಕೆಯನ್ನು ತಯಾರಿಸಿದ್ದು, ಸರ್ಕಾರದ ವಿವಿಧ ಅನುದಾನಗಳಿಂದ ಬರುವ ಮೊತ್ತಕ್ಕೆ ಅನುಗುಣವಾಗಿ ಹೊಸ ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಸದರಿ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ಈ ಕೆಳಗಿನಂತೆ ಹಣ ಕಾಯ್ದಿರಿಸಲಾಗಿದೆ. ಪುರಸಭೆ ನಿಧಿಯಿಂದ ರೂಪಾಯಿ 2,89,750 ರೂಪಾಯಿಗಳನ್ನು ಹಾಗೂ SFC ಮುಕ್ತ ನಿಧಿಯಿಂದ 10,15,000 ರೂಪಾಯಿಗಳನ್ನು ಕಾಯ್ದಿರಿಸಿ ಸರ್ಕಾರದ ಸುತ್ತೋಲೆಯಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರ ಆರ್ಥಿಕ, ಶೈಕ್ಷಣಿಕ, ಇತರೆ ಅಭಿವೃದ್ಧಿಗಾಗಿ ಸದರ ಹಣವನ್ನು ವಿನಿಯೋಗಿಸುವ ಬಗ್ಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಆಯವ್ಯಯದಲ್ಲಿ ಹಿಂದುಳಿದ ಜನರ ಅಭಿವೃದ್ಧಿಗಾಗಿ ಈ ಕೆಳಕಾಣಿಸಿದಂತೆ ಹಣ ಕಾಯ್ದಿರಿಸಲಾಗಿದೆ. ಪುರಸಭೆ ನಿಧಿಯಿಂದ 87,160 ರೂಪಾಯಿಗಳನ್ನು ಕಾಯ್ದಿರಿಸಿ ಹಾಗೂ SFC ಮುಕ್ತ ನಿಧಿಯಿಂದ 2,53,750 ರೂಪಾಯಿ ಸರ್ಕಾರದ ಸುತ್ತೋಲೆಯಂತೆ ಹಿಂದುಳಿದ ವರ್ಗದ ಜನರ ಆರ್ಥಿಕ, ಶೈಕ್ಷಣಿಕ, ಇತರೆ ಅಭಿವೃದ್ಧಿಗಾಗಿ ಸದರ ಹಣವನ್ನು ವಿನಿಯೋಗಿಸುವ ಬಗ್ಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಆಯವ್ಯಯದಲ್ಲಿ ಅಂಗವಿಕಲರ ಕಲ್ಯಾಣಕ್ಕಾಗಿ ಈ ಕೆಳಕಾಣಿಸಿದಂತೆ ಹಣ ಕಾಯ್ದಿರಿಸಲಾಗಿದೆ. ಪುರಸಭೆ ನಿಧಿಯಿಂದ ರೂಪಾಯಿ 60,110 ರೂಪಾಯಿಗಳನ್ನು ಕಾಯ್ದಿರಿಸಿ ಹಾಗೂ SFC ಮುಕ್ತ ನಿಧಿಯಿಂದ 1,75,000 ಸರ್ಕಾರದ ಸುತ್ತೋಲೆಯಂತೆ ಅಂಗವಿಕಲರ ಕಲ್ಯಾಣಕ್ಕಾಗಿ ಆರ್ಥಿಕ, ಶೈಕ್ಷಣಿಕ, ಇತರ ಅಭಿವೃದ್ಧಿಗಾಗಿ ಸದರ ಹಣವನ್ನು ವಿನಿಯೋಗಿಸುವ ಬಗ್ಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಆರ್ಥಿಕ ವರ್ಷದ ಅಂದರೆ ಸನ್ 2025-26ನೇ ಸಾಲಿನ ಬಜೆಟ್ ಸಾರಾಂಶ ಈ ರೀತಿ ಒಳಗೊಂಡಿರುತ್ತದೆ. ಪುರಸಭೆಗೆ ವಿವಿಧ ಮೂಲಗಳಿಂದ ಬರುವ ಆದಾಯದ ಹಾಗೂ ಖರ್ಚಿನ ಬಾಬ್ತು ವಿವರವಾದ ಆಯವ್ಯಯ ಅನುಸೂಚಿಗಳನ್ನು ತಾವು ಪರಿಶೀಲಿಸಬಹುದು. ಆದಾಯ ಮತ್ತು ಖರ್ಚಿನ ಸಂಕ್ಷಿಪ್ತ ನೋಟದ ವಿವರ ಈ ಕೆಳಗಿನಂತೆ ಒಳಗೊಂಡಿರುತ್ತದೆ. ಪುರಸಭೆ ಆದಾಯ 9,44,03,528 ರೂಪಾಯಿ ಸರ್ಕಾರದಿಂದ ಬರುವ ಅನುದಾನ
17,59,44,368 ರೂಪಾಯಿ. ಒಟ್ಟು ಪುರಸಭೆಯ ಆದಾಯ 27,3,48,406 ರೂಪಾಯಿ ಇದ್ದು ಪುರಸಭೆಯ ವೆಚ್ಚ 9,39,88,188. ಸರ್ಕಾರದ ಕಾಮಗಾರಿಗಳ ವೆಚ್ಚ 17,59,44,368. ಒಟ್ಟು ಪುರಸಭೆಯ ವೆಚ್ಚ 26,99,32,556 ರೂಪಾಯಿ. ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರಕ್ಕೆ ಅಗತ್ಯ ಸೌಲಭ್ಯ ಒದಗಿಸಲು ನಾನು ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದೇನೆ. ಪಟ್ಟಣಕ್ಕೆ ಬೇಕಾಗಿರುವ ಸಮರ್ಪಕ ಕುಡಿಯುವ ನೀರು, ರಸ್ತೆ, ಚರಂಡಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು. ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಗೆ ಶೀಘ್ರದಲ್ಲಿ 10 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಲಾಗುತ್ತದೆ. ಪ್ರತಿಯೊಂದು ವಾರ್ಡ್ನಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗುತ್ತದೆ ಎಂದರು. ಸನ್ಮಾನ್ಯ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಎಲ್ಲ ಹಿರಿಯ ಸದಸ್ಯರು ಸೇರಿ ಇವತ್ತು ಆಯವ್ಯಯ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಎಷ್ಟು ಖರ್ಚಾಗಿದೆ, ಎಷ್ಟು ವೃದ್ಧಿ ಆಗಿದೆ ಅದನ್ನು ಹೇಳಿದರು. ಈ ಸಭೆಯಲ್ಲಿ ನಮ್ಮೆಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರಾಗ್ಬೋದು, ಮಾಧ್ಯಮದ ಸದಸ್ಯರಾಗಲಿ, ತಮಗೆಲ್ಲರಿಗೂ ಈ ಮೊದಲನೇದಾಗಿ ಹೊಸ ಈ ಬಿಲ್ಡಿಂಗಲ್ಲಿ ಇವತ್ತು ಪೂಜೆ ಮಾಡಿ ಇವತ್ತು ಮೊದಲನೇ ಮೀಟಿಂಗ್ ಇಲ್ಲಿ ನಾವು ಮಾಡಿದ್ದೆವು. ಮುಂದಿನ ನಿರ್ಮಾಣದಲ್ಲಿ ಒಂದು ಅಧ್ಯಕ್ಷರ ಒಂದು ಒಳ್ಳೆ ರೀತಿ ಎಲ್ಲ ಅಂಬೇಡ್ಕರ್ ಬಸ್ಸು ಎಲ್ಲರೂ ಒಂದು ಫೋಟೋ ಹಾಕಿ ಮೊದಲನೇ ಸರ್ ಮೊದಲು ಇದರೆಲ್ಲರೂ ಒಂದು ಕೂಡಿ ಅದರಿಂದ ಒಂದು ಮುಂದಿನ ಸತಿ ಒಂದು ಪ್ರಾರಂಭ ಮಾಡಿ ಒಂದು ಪೂಜೆ ಮಾಡಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಕೂಡಿ ಮಾತಾಡಿ ತಮ್ಮ ವಿಷಯ ಗಮನಕ್ಕೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾ ಈ ಭಾಗದ ಒಂದು ಶಾಸಕರಾಗಿ ನಾನಾಗಲಿ, ಪ್ರಕಾಶನಾಗಲಿ, ಜಗದೀಶ್ ಕೋಟಿಮಠ ಆಗಲಿ, ಅಧ್ಯಕ್ಷರಾಗಲಿ ಎಲ್ಲರೂ ಕೂಡಿ ಒಂದು ವಿಚಾರ ಇಟ್ಟ ಈ ಭಾಗದ ಏನೇನು ಅಭಿವೃದ್ಧಿ ಆಗ್ಬೇಕಂತ ಆಲೋಚನೆ ಮಾಡಿ ಮುಂದಿನ ದಿನಮಾನದಲ್ಲಿ ಚಿಕ್ಕೋಡಿ ನಾವೇನು ನೋಡ್ತಾ ಇದ್ವಿ ಇವತ್ತು ಎಲ್ಲರೂ ಒಂದು ಕಳ್ಕಳಿದಿಂದ, ಯಾಕಂದ್ರೆ 3 ಸರ್ತಿ 4 ಸರ್ತಿ ಚುನಾವಣೆ ಪ್ರತಿನಿಧಿ ಅಂದ್ರೆ ಒಂದು 20 ವರ್ಷ ಸತತವಾಗಿ ತಮ್ಮ ವಾರ್ಡ್ ಆಯ್ಕೆ ಆಗಿ ಬಂದರೂ ಕೂಡ ನಿಮ್ಮ ಒಂದು ಕೆಲಸ ಮಾಡಿದರೆ ನಿಮ್ಮ ಮಂದಿ ಒಂದು ವಿಶ್ವಾಸದಿಂದ ನಿಮ್ಮ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಅಭಿವೃದ್ಧಿದ ನಾನಾಗಲಿ, ಪ್ರಕಾಶನ ಹುಕ್ಕೇರಿಯವರು ಸೇರಿ ವಿಶೇಷ ಅನುದಾನ ಸುಮಾರು 8 ಕೋಟಿ ರೂಪಾಯಿ ಇಲ್ಲ ಅಧ್ಯಕ್ಷರು ಈಗಾಗಲೇ ನಾವು ಕೂಡಿ ಸುಮಾರು 2 ತಿಂಗಳ ಪೂಜಾ ಮಾಡಿದೆವು. ಇನ್ನು 3.5 ಕೋಟಿ ರೂಪಾಯಿ ಅನುದಾನ ಇನ್ನು ಪೂಜಾ ಆಗಿ ಕೆಲಸ ಪ್ರಾರಂಭ ಆಗಬೇಕೈತಿ. ಅದು ಕೂಡ ಬೇಗ ನಾಳೆ ಏಪ್ರಿಲ್ 15 ಮುಗಿಸುವಂತ ನಿಮ್ಗೆ ಸೂಚನೆಯನ್ನು ಕೂಡ ಕೊಡ್ತೀವಿ. ಡೇಟ್ದಾಗ ಈಗಾಗಲೇ ಸುಮಾರು ಡೇಟ್ದಿಂದ 9.5 ಕೋಟಿ ರೂಪಾಯಿ ನಾವು ಸರ್ಕಾರಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ದೊಡ್ಡ ಸರ್ಕಲ್ ಅದಾವ ಅದನ್ನು ಪೇವರ್ ಹಾಕ್ಸೋದು, ಬಸ್ ಸ್ಟ್ಯಾಂಡ್ ಹಾಕ್ಸೋದು, ಲೈಟ್ ವ್ಯವಸ್ಥೆ ಆಗಲಿ, ಚಿಕ್ಕೋಡಿದಾಗ ಈ ಟ್ರಾಫಿಕ್ ಕೂಡ ನೀವು ಒಂದು ಸೂಚನೆ ಕೊಟ್ಟಿದ್ದೀರಿ. ಅಲ್ಲಿ ನೇರವಾಗಿ ಒಂದು ಹೊಸ ಯಾವ ರೀತಿ ಬೆಂಗಳೂರದಾಗ ಆಟೋಮೆಟಿಕ್ ಸಿಸ್ಟಮ್ ಇದೆ ಅದನ್ನು ಕೂಡ ಎಸ್ಟಿಮೇಟ್ ಮಾಡಿ DPR ರೆಡಿ ಮಾಡಿ ಆಗಲೇ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ವಿ. ಮುಂದೆ ಏಪ್ರಿಲ್ 10 ಒಳಗೆ 10 ಕೋಟಿ ರೂಪಾಯಿದಾಗ ನಮ್ಮ ಎಲ್ಲೆಲ್ಲಿ ಸರ್ಕಲ್ ಅದಾವ ಚಿಕ್ಕೋಡಿದಾಗ ಸರ್ಕಲ್, ಬಸ್ ಸ್ಟ್ಯಾಂಡ್ ಮತ್ತು ಅಗಲೀಕರಣ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆವು. ಅಮೃತ್ 2 ಯೋಜನೆಯಲ್ಲಿ ಸುಮಾರು 17 ಕೋಟಿ ರೂಪಾಯಿ ಕೊಟ್ಟಿದ್ದೆವು. 17 ಕೋಟಿ ರೂಪಾಯಿದಾಗ ಈಗ ನೀವು ಅವ್ರು ಹೇಳಿದರು ಹೊಸ ಕಲ್ಲೂರದಿಂದ ನೇರವಾಗಿ ಹೊಸ ಪೈಪ್ಲೈನ್ ವ್ಯವಸ್ಥೆ ಆಗ್ತೈತಿ. 2 ಹೊಸ ಮದರ್ ಟ್ಯಾಂಕ್ ವಾಟರ್ 5 ಲಕ್ಷ ಲೀಟರ್ 2 ಹೊಸದು ಇದು ಕಳಿಸ್ಬೇಕು. ಒಂದು ಪ್ರಪೋಸಲ್ ರೆಡಿ ಮಾಡಿಸಿ ಒಂದು ಅಂಬೇಡ್ಕರ್ ನಗರ, ಒಂದು ಈ ಕಡೆ RTO ಸರ್ಕಲ್ ಕಡೆ 2 ಕಡೆ ಒಂದು ಹೊಸ ಹೊಸ ಟ್ಯಾಂಕ್ ಒಂದು ಕಳಿಸೋದು. ಅಂದ್ರೆ ನಾವು ನೋಡಕತ್ತೀವಿ ಚಿಕ್ಕೋಡಿ ಎಕ್ಸ್ಟೆನ್ಷನ್ ಯಾವ ರೀತಿ ಆಗಾಕೈತಿ. ಮುಂದಿನ ನಿರ್ಮಾಣದಾಗ ಇದು ನಿಮ್ಮ ಪೈಪ್ಲೈನ್ ಆದ್ಮೇಲೆ ಅವ್ರು 2 ಎಸ್ಟಿಮೇಟ್ ಅಮೃತ್ 2ದಾಗ ನಮ್ಗೆ ಮೊನ್ನೆ ಮಿನಿಸ್ಟರ್ ಕೂಡ ಹೇಳಿದ್ರು ಎಲ್ಲೆಲ್ಲಿ ಉಳಿತಾಯ ಆಗ್ತಿದೆ ಅದು 2 ಹೆಚ್ಚುವರಿ ಟ್ಯಾಂಕ್ ಕೊಡ್ತೀವಿ ಮತ್ತು ಎಕ್ಸ್ಟೆನ್ಷನ್ ಏರಿಯಾ ಇದೆ ಅದಕ್ಕೆ ಸುಮಾರು ಇನ್ನೊಂದು 4 ಕೋಟಿ ರೂಪಾಯಿ ಬರೀ ಪೈಪ್ಲೈನ್ ಕೊಡ್ತೀವಿ ಅಂತ ಅವರು ನಮ್ಮ ಮೊನ್ನೆ ಬೆಂಗಳೂರದಾಗ ಸೆಷನ್ದಾಗ ಹೇಳಿದರು. ಅದು ಕೂಡ ನೀವು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಂಡು ವ್ಯವಸ್ಥೆ ಮಾಡಿರಿ. ಅದನ್ನ ಬರೋ ಎಷ್ಟು ಬೇಕಾಗ್ತಿದೆ ಅದನ್ನ ಅಪ್ರೂವಲ್ ತಗೋತೀವಿ. 3ನೇ ವಿಶೇಷ ಅಂದರೆ ಈ ಅಗಲೀಕರಣ ಸುಮಾರು ಈಗ ನಾವು KC ಓವರ್ಪೇಟ್ ಅದಾಗ 7 ಕೋಟಿ ರೂಪಾಯಿ ಇಟ್ಟಿದ್ರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ 25 ಕೋಟಿ ರೂಪಾಯಿ ಕೊಟ್ಟಿದ್ರು. ಅದಾಗ 7 ಕೋಟಿ ರೂಪಾಯಿ ನಾವು ಚಿಕ್ಕೋಡಿ ಕೊಟ್ಟಿದ್ದಿಲ್ಲ. ಇನ್ನು 14 ಜನ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಯಾಕಂದ್ರೆ ಸುಮಾರು 2 ವರ್ಷದಿಂದ ನಮ್ಗೆ 7 ಕೋಟಿ ರೂಪಾಯಿ ಹಂಗ ಪೆಂಡಿಂಗ್ ಐತಿ. ನೀವು ಎಷ್ಟು ಬೇಗ ಅದರಿಂದ 14 ಜನ ನೀವು ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ರೆ ನಾವು ಒಂದು ಪೂಜೆ ಮಾಡಿ ಅಗಲೀಕರಣ ಮಾಡಿ ಜನರಿಗೂ ಅನುಕೂಲ ಆಗ್ತೈತಿ ಮತ್ತು ಚಿಕ್ಕೋಡಿ ಕನಸಕ್ಕೂ ಒಂದು ಸುಂದರವಾಗಿ ಚಿಕ್ಕೋಡಿ ಕಾಣಿಸ್ತೈತಿ.
4ನೇ ಪಾಯಿಂಟ್ ಅಂದ್ರೆ ಈಗ ಮಣ್ಣಿನ ನಮ್ಮ ಕೆರಿ ಡೆವಲಪ್ಮೆಂಟ್ ಚಿಕ್ಕೋಡಿ ಸದಲಗ ಎಕ್ಸಮರ್ ಸುಮಾರು 11 ಕೋಟಿ ರೂಪಾಯಿ ಈಗಾಗಲೇ ಮೊದಲೇ ಹಂತದಲ್ಲಿ ಬಿಡುಗಡೆ ಮಾಡಿದವರು. ಚಿಕ್ಕೋಡಿ ನಮ್ಮ ಏನು ಕೆರಿ ಡೆವಲಪ್ಮೆಂಟ್ ಈ ನಮ್ಮ ಸರ್ಕಾರದಿಂದ ಸುಮಾರು ಈ ಚಿಕ್ಕೋಡಿ ಸಂಬಂಧ 6 ಕೋಟಿ, ಸದಲಗ 3 ಕೋಟಿ ಮತ್ತು ಎಕ್ಸಮಾಗ 2 ಕೋಟಿ ಕಳಿಸ್ಕೊಟ್ಟಿದ್ವಿ. ಮೊದಲೇ ಕಂತು 1 ಕೋಟಿ ಕೊಟ್ಟಿದ್ದಾರೆ. ಅದು ಕೂಡ ಎಸ್ಟಿಮೇಟ್ ಮಾಡಿ ಅಲ್ಲಿ ಒಂದು ಬೋಟಿಂಗ್ ಆಗಲಿ, ಒಂದು ಗಿಡಗಳು ಹಚ್ಚಿ ಜನರಿಗೆ ನಾಳೆ ಸಂಜೆ ವಾಕಿಂಗ್ ಆಗಲಿ ಅಂತ ವ್ಯವಸ್ಥೆ ಮಾಡೋಕ್ಕೆ 1 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗೈತಿ. ವಿಶೇಷ ಇದು 3 ತಿಂಗಳದಾಗ ನಾನು ಪ್ರಕಾಶನ ನೀವೆಲ್ಲರೂ ಒಂದು ಕಳ್ಕಳಿ ವಿನಂತಿ ಮಾಡಿದ್ದೀರಿ. ಬರುವ ಒಂದು 3 ತಿಂಗಳೊಳಗ ಎಷ್ಟು ಸಾಧ್ಯ ಆಗ್ತೈತಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಇಲಾಖೆ ಸಚಿವರು ಕಡೆಯಿಂದ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ನಿಮ್ಮ ಚಿಕ್ಕೋಡಿ ಕೊಡುವಂತ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ, ಪುರಸಭೆ ಸದಸ್ಯರಾದ ಜಗದೀಶ ಕವಟಗಿಮಠ, ರಾಮಮಾನೆ, ಶ್ಯಾಮ್ ರೇವಡೆ, ಸಾಬೀರ್ ಜಮಾದಾರ, ಗುಲಾಬ್ ಬಾಗ್ವಾನ, ಸಂಜಯ ಕವಟಗಿಮಠ, ಪ್ರವೀಣ್ ಕಾಂಬ್ಳೆ, ನಾಗರಾಜ ಮೇದಾರ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯಾಧಿಕಾರಿ ವೆಂಕಟೇಶ ನಾಗನೂರ ಸ್ವಾಗತಿಸಿದರು. ಕೆಲವು ವಾರ್ಡ್ಗಳಲ್ಲಿ ರಸ್ತೆ ಸುಧಾರಣೆ ತಾವೇನು 2015ರಲ್ಲಿ 18 ತನಕ ಏನು ಅಭಿವೃದ್ಧಿ ಮಾಡಿದ್ರಿ, ಅದರ ನಂತರ ಸಾಕಷ್ಟು ಕೆಲಸಗಳು ಅಷ್ಟಷ್ಟು ನಿಂತುಕೊಳ್ಳಲಾಗಿರೋ ಅವತ್ತು ಕಡೆ ಹೆಚ್ಚಿನ ವಿಶೇಷ ಗಮನ ಕೊಟ್ಟು ತಾವು ತಮ್ಮ ನೇತೃತ್ವದಲ್ಲಿ ತಮ್ಮದೇ ಸರ್ಕಾರ ಇರೋದರಿಂದ ನಮ್ಮ ನಗರಕ್ಕೆ ವಿಶೇಷ ಅನುದಾನವನ್ನು ತಾವು ತಂದು ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ಏನು ರಸ್ತೆಗಳು ಕೆಟ್ಟಿದ್ದಾವೆ ಯುಜಿಡಿ ಆದಮೇಲೆ ಮತ್ತು ಸಾಕಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಅದಕ್ಕೆ ದಯವಿಟ್ಟು ಅವೆಲ್ಲನೂ ರೀಕಾರ್ಪೆಟ್ ಆಗಬೇಕು, ಎಲ್ಲಿ ಪೇವರ್ಸ್ ಹಾಕಬೇಕು, ಅವ್ರ ಕಡೆ ಗಮನ ಕೊಟ್ಟು ತದನಂತರ ಚಿಕ್ಕೋಡಿ ನೀರು ಸರಬರಾಜು ಈಗಾಗಲೇ ಮತ್ತೊಂದು ಲೈನ್ ಅಂಕಲಿಂದ ತೊಗೊಂಡು ಬರ್ಬೇಕು ಅನ್ನೋದು ಈಗಾಗಲೇ ಎಸ್ಟಿಮೇಟು ಪ್ಲ್ಯಾನ್ ಮಾಡಿ ಕಳಿಸಿದ್ದೀವಿ. ಅದನ್ನು ಕೂಡ ಮಂಜೂರಾತಿ ಮಾಡಿಸ್ಬೇಕು ಅನ್ನುವಂಥ ಅಭಿಪ್ರಾಯನ ವ್ಯಕ್ತ ಮಾಡ್ತಾ, ಮದರ್ ಟ್ಯಾಂಕ್ ಒಂದು ಪಶ್ಚಿಮ ಬಾಜು ನಗರದಲ್ಲಿ ಈಗಾಗಲೇ ಬಡ್ಡಿನ ಗುಡ್ಡದ ಮೇಲೆ ಒಂದೇ ಐತಿ. ಆದರೆ ನಗರ ಪ್ರದೇಶ ಈಚೆ ಕಡೆನೂ ಜಾಸ್ತಿ ಇರೋದ್ರಿಂದ ಮದರ್ ಟ್ಯಾಂಕ್ ಅಂತೇಳಿ ಇಲ್ಲಿ ಒಂದು ನಮ್ಮ ಸಪ್ರೇಟಾಗಿ ಆಗಿದ್ದಾಗ ಸ್ಪ್ಲಿಟ್ ಮಾಡಿ 2 ಏರಿಯಾಗಳಿಗೆ ನೀರು ಸರಬರಾಜಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಕಳೆದ 1 ತಿಂಗಳಿಂದ ನಗರದಲ್ಲಿ KB ಅವರ ಒಂದು ಸಾಕಷ್ಟು ನಾವು ವಿನಂತಿ ಮಾಡಿದಾಗ್ಯೂ ಕೂಡ ನಮ್ಮ ಹಾಟ್ಲೈನ್ ಮೇಲೆ ಇರುವಂಥ ಕನೆಕ್ಷನ್ಗಳನ್ನು ತೆಗೆದೇನೆ ನಮಗೆ ಮೇಲಿನ ಮೇಲೆ ಆ ಲೈನ್ಗಳು ಟ್ರಿಪ್ ಹಾಕೋದ್ಕೊಂಡಾವ. ಆ ಟ್ರಿಪ್ ಆಗೋದ್ರಿಂದ ನಮ್ಮ ಊರಿಗೆ ಸರಬರಾಜು ಆಗೋದು ಭಾಳ ಕಷ್ಟ ಆಗಿದೆ. ನಮಗೆ ಕನಿಷ್ಠ ಮೊದಲೆಲ್ಲ ಅಲ್ಟರ್ನೇಟ್ ಡೇ ನೀರು ಬರ್ತಿತ್ತು. ಇವತ್ತು 10 ದಿವಸ 12 ದಿವಸಕ್ಕೆ ಒಮ್ಮೆ ನೀರು ಬರೋದಾಗ ನಮ್ಮ ನೀರು ಇದ್ದರೂ ಕೂಡ, ನಮ್ಮ ಟ್ಯಾಂಕ್ದಾಗ ನೀರಿದ್ದು ಹೊಳ್ಯಾಗ ನೀರಿದ್ದರೂ ಕೂಡ KB ಅವರ ಒಂದು ಆ ಹಾಟ್ಲೈನ್ ಮ್ಯಾಗ ಕೆಲವು TCಗಳ ಕನೆಕ್ಷನ್ ಹಾಕೋದ್ರಿಂದ ನಮಗೆ ಭಾಳ ತೊಂದರೆ ಆಗೈತಿ. ನಮಗೆ ಸ್ಪೆಸಿಫಿಕ್ ಆದ ಹಾಟ್ಲೈನ್ ಇರೋದ್ರಿಂದ ಅದನ್ನು ಮುಕ್ತ ಮಾಡಿಸ್ಕೊಡಿಸ್ಬೇಕು ಅನ್ನೋದು ನಮ್ಮನ್ನು ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಯಾಕಂದ್ರೆ ಕುಡಿಯೋ ನೀರು ಸರಬರಾಜು ಇದ್ದಿದೆ, ಅದಕ್ಕೆ ಕೆಲವೊಂದು ಇಂಡಸ್ಟ್ರಿದು ಅವ್ರ ಮ್ಯಾಗ ಕನೆಕ್ಷನ್ಗಳು ಹಾಕಿದ್ದಾರೆ, ಅವು ಬಂದಾಗಬೇಕು. ಅದರ ಜೊತೆಗೆ ತಮ್ಮ ನೇತೃತ್ವದಲ್ಲಿ ಆಶ್ರಯ ಯೋಜನೆ ಕಳೆದ 5 ವರ್ಷಗಳಿಂದ ನಾವು ಮನೆಗಳ ಹಂಚಿಕೆಯೂ ನೆನೆಗುದಿಗೆ ಬಿದ್ದಿದೆ. ಅದನ್ನು ದಯವಿಟ್ಟು ಯಾದಿಗಳನ್ನು ಫೈನಲ್ ಮಾಡಿ ಮನೆಗಳ ಹಂಚಿಕೆ ಕಾರ್ಯ ಆಗಬೇಕು. ಬಿ ಖಾತಾನು ತಾವ ಒಂದು ವಿಶೇಷ ಮೀಟಿಂಗ್ ತೊಗೊಂಡು ಆ ಬಿ ಖಾತಾದ ಮಾಡಿಕೊಡುವಂಥ ಕೆಲಸ ತಮ್ಮ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಇದು ಸರ್ವ ಸದಸ್ಯರ ವಿನಂತಿ ಆಗೈತಿ. ಬಿ ಖಾತಾ ಬಹುಶಃ 30 ವರ್ಷಗಳ ನಂತರ ಸರ್ಕಾರ ಇದನ್ನು ಒಂದು ಸ್ಕೀಮ್ ತೆಗೆದಿದ್ದಾರೆ. ಅದಕ್ಕೆ ಆ ಬಿ ಖಾತಾದಲ್ಲಿ ನೋಂದು ಆಗದೇ ಇರುವಂಥ ಪ್ರಾಪರ್ಟಿಗಳನ್ನ ನೋಂದು ಮಾಡಿಸಿ ಅವ್ರಿಗೂ ಕೂಡ ತಮ್ಮದೇ ಆಸ್ತಿಯನ್ನು ಒಂದು ಮಾಡಿಕೊಡಬೇಕು ಅನ್ನೋಂಥ ವ್ಯವಸ್ಥೆನೂ ತಮ್ಮ ನೇತೃತ್ವ ಆಗ್ತದೆ. ಅದ್ರ ಜೊತೆಗೆ ಮುನ್ಸಿಪಾಲ್ಟಿ ಆದಾಯ ಕೂಡ ಜಾಸ್ತಿ ಆಗ್ತದೆ ಇದರಿಂದ. ಅದಕ್ಕೆ ಈ ನಿಟ್ಟಿನಲ್ಲಿ ಹಲವಾರು ನಮ್ಮ ಮುನ್ಸಿಪಾಲ್ಟಿ ಬೇಡಿಕೆಗಳಿದಾವೆ. ತಾವು ವಿಶೇಷವಾಗಿ ಮತ್ತೊಮ್ಮೆ ಈ ಮುನ್ಸಿಪಾಲ್ಟಿಗೆ ಆಗಮಿಸಿ ನಮ್ಮ ಮುಂಬರುವ ದಿನಗಳಲ್ಲಿ ಈ ಒಂದು 2 ತಿಂಗಳಲ್ಲಿ ನಾವು ಸಪೋಸ್ ಯಾಕಂದ್ರೆ ಜೂನ್ನಿಂದ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗತ್ತೆ, ಅಷ್ಟರೊಳಗೆ ಇವೆಲ್ಲ ಅಭಿವೃದ್ಧಿ ಕೆಲಸ ಆಗಿದ್ದಾಗ ನಗರದ ಜನತೆ ತಮಗೆ ಕೃತಜ್ಞ ಆಗಿರ್ತಾರೆ ಅನ್ನೋಂಥ ಭಾವನೆ ವ್ಯಕ್ತ ಮಾಡಿ ನಿನ್ನೆವರೆಗೂ ಲೈನ್ ಟ್ರಿಪ್ಸ್ ನಾವು ಸಾಕಷ್ಟು ಮುನ್ಸಿಪಾಲ್ಟಿಯಿಂದ KB ಲೆಟರ್ ಬಂದಿದ್ದೀವಿ, ಇನ್ನೂ ತನಕ ಒಂದು ರಿಪ್ಲೈ ಇಲ್ಲ. ಮುನ್ಸಿಪಾಲ್ಟಿ ಅಂದ್ರೆ ಏನಕ್ಕೇನು ವ್ಯಾಲ್ಯೂ ಐತೋ ಇಲ್ಲೋ, 50,000 ಜನಸಂಖ್ಯೆ ಇದ್ದು ನಾವು ಒದ್ದಾಡಕತ್ತೀವಿ ಮೇಡಮ್. ರಿಪ್ಲೈ ಇಲ್ಲ ನಿಮ್ಮ ಕಡೆಯಿಂದ. ಹಳಿ ಲೈನ್
ನೀರು ಇದ್ದು ನಮ್ಗೆ ನೀರು ಕೊಡೋಕ್ಕಾಗಲ್ಲ. ಎವ್ರಿ ಟೈಮ್ ಇದು ಫಾಲ್ಟ್ ಒಂದು 5 ಸ್ಟ್ರಿಪ್ ಆಗ್ತದೆ ಸರ್ ದೇವಳದ ಲೈನ್. ಎವ್ರಿ ಟೈಮ್ ಆಗುದಿಲ್ಲ ಅಂತಿಲ್ಲ ಸರ್. ಈ ಸಲ ಅದು ಒಂದು ಸ್ವಲ್ಪ ನಮ್ಮ ಫೀಡರ್ ಓವರ್ಲೋಡ್ ಆಗಿದ್ದು ಹಾಕಿದ್ದೀವಿ. ಅದನ್ನು ತಮ್ಮ ಗಮನಕ್ಕೆ ತಗೊಂಡು ಬರ್ ಹಾಕ್ಬೇಕಂತ ನಾನು ಸೆಕ್ಷನ್ ಆಫೀಸರ್ ಹೇಳಿದೆ. ಬಟ್ ಮೇ ಬಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅದನ್ನು ಹೇಳಿದ ತಕ್ಷಣ ನಾವು ತಗೊಂಡು ಬೇರೆ ಫೀಡರ್ ಮೇಲೆ ಹಾಕೊಳ್ಳೋದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಆಫೀಸಲ್ಲಿ ಅಟ್ಯಾಚ್ಮೆಂಟ್ ಐತೆ ಅವ್ರದ್ದು. ನೀವು ಲೆಟರ್ ರಿಪ್ಲೈ ಮಾಡ್ತಾ ಇಲ್ಲ, ಕೆಲಸ ಮಾಡಕ್ಕೆ ಮತ್ತೆ ಒಂದು ಟ್ರಿಪ್ ಆಗಿ ಹೋಗಿ ಕೊಡ್ಬೇಕಾದ್ರೆ 2 ಗಂಟೆ ಮೀಟಿಂಗ್ ಇದೆ. ಆಮೇಲೆ ಇದು 25 ತಾರೀಕು ಒಂದು ಕೊಟ್ಟಿದ್ದಾರೆ ಸರ್. ಆಮೇಲೆ 17 ತಾರೀಕು ಒಂದು ಇದೆ ಸರ್. ಇದು ತಿಂಗಳದ ಒಂದು ವಾರ ಹಿಂದಿನ ಇದೆ ಸರ್. ಅಧ್ಯಕ್ಷರ ಒಂದು ಮೀಟಿಂಗ್ ಬರ್ತಾ ಅಂತ ಹೇಳಿದ್ರು, ಒಂದು ವಾರದ ಪ್ರಯತ್ನ ಬರ್ತಿದ್ದೆ. ನಮ್ಮ ಸ್ಟಾಫ್ ಬಂದು ಮಾತಾಡಿ ಹೋಗಿದ್ದಾರೆ ಸರ್. ಕೇಳ್ಕೊಂಡಿದ್ದಾರೆ ಸರ್ ಏನಾಗಿದೆ ಸಮಸ್ಯೆ. ಅದಕ್ಕೆ ನಿಮ್ಮ ಆಫೀಸ್ಗೆ ಪರಿಚಯ ಚಿಕ್ಕೋಡಿ ಪ್ರಥಮ ಪರಿಚಯ ಯಾರ್ರಿ? ನಮ್ಮ ಊರಿನ ಅಧ್ಯಕ್ಷರು. ಅವ್ರು ಬೆಲೆ ಐತಿಲ್ರಿ? ಅದೇನ್ರಿ ನಮ್ದು ನೀವು ಉತ್ತರ ಕೊಟ್ರೆ ಸರ್ ಕೊಡಂಗಿಲ್ಲ. ನಾವು ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನ ಮುಂದೆ. ಏನು ರಿಪ್ಲೈ ನಮ್ಮ ಲೆಟರ್ಗಳಿಗೆ ನೀವು ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿದ್ರಿ? ನೀವು ಒಬ್ಬರೇ ಇದ್ದೀರಿ? ಅಲ್ಲ, ನೀವು ಒಬ್ಬರೇ ಇದ್ದೀರಿ? ಅಲ್ಲಿ ಕೆ ಬ್ಯಾಂಕ್ ಒಬ್ಬರೇ ಇದ್ದೀರಿ? ಏನು ಮಾಡ್ತಾರೆ ಅವ್ರು? ಏನು ಮಾಡ್ತಾರೆ ಅವ್ರು? ಏನು ಮಾಡ್ತಾರೆ ಅವ್ರ? ಏನು ದಟ್ ಒಳಗೆ ಮಾಡ್ತಾರೆ? ಏನು ಮಾಡ್ತಾರೆ ಅವ್ರು? ಸರಿ ಮಾಡ್ಬಿಟ್ಟು ಮುಂದೆ 2 ತಿಂಗಳು ಹೆಂಗ್ರಿ ಅಣ್ಣ? ಇನ್ನ 2 ತಿಂಗಳು ಮುಂದೆ ಹೆಂಗ್ರಿ? ನಿಮ್ಮ ಮೆಂಬರ್ಗಳ ಪರಿಸ್ಥಿತಿ ಹಿಂಗೈತಿ. ಜನ ಸುಧಾರಿಸೋರು ಯಾರು ತುಂಬಂಗಿಲ್ಲ. ಬರೀ ಒಂದು ನೀವು ಬಹುಶಃ ನಿಮ್ಗೆ ಆ ಹಾಟ್ಲೈನ್ ಎಂದು ನೋಡಿಲ್ಲ ಅಂದಂಗೆ. ಯಾಕೆ ಒಂದ್ಸಲ ಟ್ರಿಪ್ ಅಂತ ತಿಳ್ಕೊರಿ. ಅದು ಟ್ರಿಪ್ ಆಗಿ ನಮ್ದು ಟ್ಯಾಂಕಿಗೆ ಬಂದು ನೀರು ಬಿಡ್ಬೇಕಾದ್ರೆ 3 ತಾಸು ಬೇಕು. ನಿಮಗೇನ ಹೇಳ್ತದೆ ಬಗ್ಗೆ? ಒಂದು ಸ್ವಲ್ಪ ಒಂದು ಲೈನ್ 15 ನಿಮಿಷ ಆಗ್ತದೆ. ನೀವು ಹೇಳ್ತಾರೆ ನಿಮ್ಮ ಬಾಯಿಗೆ ಒಂದ್ಸಲ ಟ್ರಿಪ್ ಅಂದ್ರೆ 3 ತಾಸು ಬೇಕು. ಇನ್ನೊಂದು ಏನಿದೆ ಸರ್, ಒಂದು ಪಕ್ಷಿ ಬಂದು ಶಿಕ್ಷಕರ ಕರೆಕ್ಷನ್ ಕೊಟ್ಟಿದ್ದಾರೆ. ಈಗ 1 ತಿಂಗಳಾಗಿದೆ. ಈಗ 20 ವರ್ಷ ಇದ್ದರೆ ಮತ್ತೆ ನಾವು ಪಕ್ಷಿ ಈಗ ಇಂಟ್ರಪ್ಷನ್ ಇದೆ ಸರ್. ಇಲ್ಲ ಅಂತಿಲ್ಲ. ಈಗ ಮಣ್ಣೆ ಅಲ್ಲಿ ಒಂದು ಇಂಡಸ್ಟ್ರಿಗೆ ನಮ್ಮ ಹಾಟ್ಲೈನ್ ಒಂದು ಇಂಡಸ್ಟ್ರಿಗೆ ಯಾರು ಕೊಡುತ್ತೀವಿ ನೀವು? ನಾವು ಬರೋಕ್ಕಿಂತ ಮುಂಚೆ ಅದೆಲ್ಲ ಕೇಳ್ತಿಲ್ಲ. ಆಮೇಲೆ ಆ ಇಂಡಸ್ಟ್ರಿ ಶಾಸಕರ ಪ್ರತಿಯೊಬ್ಬ ಆಫೀಸರ್ ಬಂದಂದ್ರಿ ಅವ್ರು ಹಿಂದಿನವ್ರ ಮೇಲೆ ನಮಗೆ ಗೊತ್ತಿಲ್ಲ. ಅಂದ್ರೆ ಹಿಂದಿನವ್ರ ಮೇಲೆ ಸರ್ಕಾರದವ್ರಲ್ಲ, ಹಿಂದಿನವ್ರು ಸರ್ಕಾರದವ್ರು ಆಫೀಸರ್ ಅಂದ್ರೆ ಎದ್ದೇಳಿದ್ದವು. ಅವು ಯಾವ ಮೇಲೆ ನಮ್ಗೆ ಗೊತ್ತಿದೆ. ಈಗಿಂದ ಅಟ್ಟೆ ರೀ. ಈಗಿಂದ ಅಟ್ಟೆ ರೀ. ಹಿಂದಿನ ಮಂದಿ ಹೋಗ್ರಿ ಯಾರು ಕೇಳೋದು ಹೋಗ್ತಾರೆ. ಈಗ ಮೇಡಮ್ ಅಂತ ನಮ್ಗೆ ಗೊತ್ತಿದೆ ತೆಗೆದ್ರಿ. ಹಿಂದಿದೆ ನೋಡ್ರಿ. ಮೊದಲು ತರಿಸಿರೋನ ನಮ್ಮ ಚಿಕ್ಕೋಡಿಯವರು ಬಂದಿದ್ದೀವಿ. ಚಿಕ್ಕೋಡಿಯವರು MLA ಅವರು ಬಂದಲ್ಲಿ ಚೇರ್ಮನ್ ಇದಾರು, ವೈಸ್ ಚೇರ್ಮನ್ ಇದಾರು, ಎಲ್ಲ ಮುನ್ಸಿಪಾಲಿಟಿ ಸದಸ್ಯರಿದ್ದಾರೆ. ಆದರೆ ಈಗ ಏನು ಪರಿಸ್ಥಿತಿ ಚಿಕ್ಕೋಡಿಯಲ್ಲಿ ನೋಡಾಕತ್ತೀವಿ. 2.5 ತಿಂಗಳ ಭಯಂಕರ ಕೆಟ್ಟ ನಾವು ಎದುರಿಸಬೇಕಾಗ್ತದೆ. ಈಗ ಸಂಬಂಧಪಟ್ಟವ್ರು MLA ಸಾಹೇಬರು ಬಂದಿದ್ದರು. ನಮಗೆ MLA ಸಾಹೇಬರು ನಾವು ವಿನಂತಿ ಮಾಡ್ತೀವಿ. ನಮಗೆ ಮಂದಿ ಕಡೆ ಈ 2 ತಿಂಗಳಾಗ ನಾವು ಸರಿಯಾಗಿ ನೀರು ಕೊಟ್ಟಿಲ್ಲ ಅಂದ್ರೆ ನಾವು ಮಂದಿ ಕಡೆ ಎಲ್ಲ ಕಡೆ ಬೇಯಿಸ್ಕೋಬೇಕು. ಫಸ್ಟ್ ಆಮೇಲೆ ನೀರು ಇದ್ದು ಬೆಳಕು ನಮ್ಗೆ ನೀರು ಕೊಡೋಕ್ಕಾಗುತ್ತೆ ಅಂದ್ರೆ ಕರೆಂಟ್ ಸಂಬಂಧ. ನಾವು ಚೀಫ್ ಆಫೀಸರ್ ನಮ್ಮಲ್ಲಿ ವಾರದಾಗ ನೀರು ಬಂದಿಲ್ಲ ಕೇಳಿದಾಗ ನಾವು ಚೀಫ್ ಆಫೀಸರ್ ಫೋನ್ ಮಾಡ್ತೀವಿ. ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲಿ ಲೈಟ್ ಬಂದಿಲ್ಲ, ಲೈಟ್ ಕೊಡ್ತೀವಿ ಅಂತ ಹೇಳ್ತಾರೆ.
ಮತ್ತೊಮ್ಮೆ ಕೇಳಿದ್ರೆ ಇಲ್ರಿ ಟ್ರಿಪ್ ಆಗಿತ್ತು ಲೈಫ್ ಟ್ರಿಪ್ ಆಗಿತ್ತು ಅಂತ ಹೇಳ್ತಾರೆ. ನಾವು ಜನರಿಗೆ ನಾವೇನು ಹೇಳಿದ್ರು, ನಾವೇನು ಹೇಳ್ಬೇಕು ಹೇಳಿದ್ರು. ಅದಕ್ಕಾಗಿ ದಯವಿಟ್ಟು MLA ಸಾಹೇಬ್ರಿಗೆ ನಿಮಗೆ ಏನು ನಿಮ್ಗೆ ಸಪೋರ್ಟ್ ಬೇಕು ಸಪೋರ್ಟ್ ತಗೊಳ್ಳಿ. 2 ತಿಂಗಳು 2 ತಿಂಗಳಾಗಲಿ ಮುಂದೆ ಕಂಟಿನ್ಯೂ ಆಗಲಿ. ನಮಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಡ್ಬೇಕು ಮಂದಿಗೆ. ಈ ದಿವಸದಾಗ ನಾವು 24 hours ನಾವು ಕೊಡುವಂಥ ನಮ್ಮದೆಲ್ಲ ಸರ್ಕುಲರ್ ಇತ್ತು. ಆದ್ರೆ ನಾವು 4-5 ದಿವಸ ಗಾಬ್ ಬೆಳಕೈತೆ ನಾವು ಮಂದಿಗೆ ಏನು ಹೇಳೋದು, ಪ್ರಕಾಶನ ರಕ್ತದ ನೀರು ಮಾಡಿದ್ದಾರೆ. ಈ ಚಿಕ್ಕುಡಿ ಊರಾಗ ನೀರು ಕುಡಿಸ್ಕೊಂಡು ಬಂತು.